ಹರಿ ಓಂ. ಹಾಯ್ ಫ್ರೆಂಡ್ಸ್, ವೀರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ಇವತ್ತಿನ ನಮ್ಮ ಪಯಣ ಕೆರೂರಿನ ಶ್ರೀ ಕೋಟೇಶ್ವರ ದೇವಸ್ಥಾನ, ಅದರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ನಮಸ್ತೆ ಎಲ್ರಿಗೂ. ಅಮ್ಮ ನಮಸ್ತೆ. ನಮಸ್ತೆ ಫ್ರೆಂಡ್ಸ್, ಇವಾಗ ಸ್ವಲ್ಪ ದೇವಸ್ಥಾನ ಒಳಗೆ ಹೋಗೋಣ. ಹರಿ ಓಂ. ಓಂ ನಮಃ ಶಿವಾಯ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಇದು ಕೋಟೇಶ್ವರ ದೇವಸ್ಥಾನ, ಕೆರೂರಿನ ಪ್ರಸಿದ್ಧವಾದ ದೇವಸ್ಥಾನ. ಇದರ ಬಗ್ಗೆ ಕೇಳಿ ತಿಳಿಯೋಣ. ಪಂಚಲಿಂಗೇಶ್ವರ ಅಂತಲೂ ಕರೆಯುತ್ತಾರೆ, ಮಹಾಕೋಟೇಶ್ವರ ಅಂತಲೂ ಕರೆಯುತ್ತಾರೆ. ಹರಿ ಓಂ. ಈಗ ಹಿರಿಯರಲ್ಲಿ ಮಾಹಿತಿ ತಿಳಿದುಕೊಳ್ಳೋಣ. ನಮಸ್ತೆ ಸರ್, ಆರಾಮದಿರಿ? ನನ್ನ ಹೆಸರು ಅಂತ. ನಾನು ಈ ಜಾಗ ಮನೆ ಕಟ್ಟಿಸಿಕೊಂಡು ಈ ವಾಸವಾಗಿದ್ದು ಕನಿಷ್ಠ 20 ವರ್ಷ ಆಯಿತು. ಈ ಕೋಟೇಶ್ವರ ದೇವಸ್ಥಾನ ಅಂತ ಇದರ ಪ್ರತೀತಿ. ಈ ದೇವಸ್ಥಾನಕ್ಕೆ ಕೋಟೇಶ್ವರ ಹಾಗೂ ಮಹಾಕೋಟೇಶ್ವರನ ಅಂತ ಕರೀತಾರೆ. ಎಷ್ಟು ವರ್ಷದ ದೇವಸ್ಥಾನ ಇದೆ ಇದು? ಅಂದಾಜು 200 ನಮ್ಗೆ ತಿಳಿದ ಮಟ್ಟಿಗೆ ಹೇಳ್ಬೇಕಂದ್ರೆ 200ರಿಂದ 250 ವರ್ಷದ ಹಿಂದಿನ ಇರಬಹುದು ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ನಮ್ಗಿಂತ ಹಿಂದಿನ ಒಂದು ತಲೆಮಾರಿ ಈಗ ಮದುವೆ ಆಗ್ಯಾವ. ಈಗ ನಮ್ಮ ವಯಸ್ಸಲ್ಲಿ ಸುಮಾರು 60 62 ವರ್ಷ. ಅದ್ರ ಮೇಲೆ ನಾ ಅಂದಾಜು ಹೇಳ್ತೇನೆ 200 ವರ್ಷ ಹಿಂದಿಂದ ಐತಿ ಅಂತೇಳಿ. ಈ ದೇವಸ್ಥಾನ ಪ್ರತೀತಿ ಏನು? ಇಲ್ಲಿ ಭಕ್ತರಿಗೆ ಏನು ಮನಸ್ಸಿನಾಗ ಇಟ್ಕೊಂಡಿದ್ದು ನಡೆಸ್ಕೊಡ್ತದ ದೇವಸ್ಥಾನ ಪ್ರತೀತಿ ನಮಗೆ ಅನಿಸಿದ ಮಟ್ಟಿಗೆ ಇದು ಒಂದು ನೇಕಾರ ಕಾಲನಿ. ಸುಮಾರು 50 ಪ್ಲಾಟ್ ಅನಂತ 2ನೇ ಹಂತದೊಳಗೆ ಒಂದು 50 ಪ್ಲಾಟ್ ಬಂದವು. ಇಲ್ಲಿ ಬಂದು ವಾಸವಾಗಿರ್ತಕ್ಕಂಥ ಜನರಿಗೆ ಎಲ್ಲರಿಗೂ ನಮಗೆ ತಿಳಿದ ಮಟ್ಟಿಗೆ ಒಳ್ಳೇದಾಗಿದೆ. ಬರ್ಲಿ ಜೋರಾಗಿ ಚಪ್ಪಾಳೆ. ಆನಂತರ ಇದು ಕೋಟೇಶ್ವರ ಅಂತ ಯಾಕೆ ಹೆಸರು ಬಂತಂದ್ರೆ ಭೂಮಿ ಮೇಲೆ ಸುಮಾರು ಕೋಟಿ ಮ್ಯಾಲೆ ಒಂದು ಕೋಟಿ ಒಂದು ಲಿಂಗು ಅದಾವ ಅಂತ ಪ್ರತೀತಿ ಐತಿ. ಇದು ಕೋಟಿ ಅಂಕಿ ಒಳಗ ಕೋಟಿ ಲಿಂಗು ವಿಶೇಷ ಪಂಚಲಿಂಗು ಐತಿ. ಆ ಕೋಟಿ ಲಿಂಗು ಅನ್ನೋದಕ್ಕೆ ಇದು ಕೋಟೇಶ್ವರ ಅಂತ ಹೆಸರು ಬಂದೈತಿ. ಇದು ನಮಗಿಂತ ಹಿರಿಯರು ಹೇಳ್ತಕ್ಕಂಥ ಒಂದು ಪ್ರತೀತಿ. ಇಂಥ ಮನುಷ್ಯನಲ್ಲಿ ಏನ್ ತಮ್ಮ ಒಳ್ಳೆಯ ಆಸೆಗಳನ್ನು ಇಟ್ಕೊಂಡು ನಡ್ಕೋತಾರ, ಆ ರೀತಿ ಎಲ್ಲರಿಗೂ ಒಳ್ಳೆಯದಾಗಿದೆ. ಧನ್ಯವಾದಗಳು ನಿಮಗೆ. ನಮಸ್ಕಾರ ಸರ್. ನಮಸ್ತೆ, ಹೇಗಿದ್ದೀರಿ? ಈ ಗುಡಿಯ ವಿಶೇಷತೆ ಹೇಳ್ರಿ. ನಾವು ಇಲ್ಲಿ ಬಂದು ಒಂದು 20 ವರ್ಷ ಆದ್ರಿ. ನಮ್ಮ ಕಿಪ್ಪತ್ತು ಹಿರಿಯರು ಬಂದ್ರ, ಆಮೇಲೆ ನಾವು ಬಂದೀವಿ. ಇಲ್ಲೆಲ್ಲ ಬಂದವರಿಗೆಲ್ಲ ಲಾಸ್ ಆಗಿ ಬಂದಿದ್ದು ಚಲೋ ಆಗೈತಿ. ಏನ್ ಮಾಡ್ಬೇಕಂತೀವಿ ಅದ ಹಾಕತ್ತಿ. ಇವಾಗ ಆಗಿತ್ತು ಒಂದ್ ಸ್ವಲ್ಪ ದಿವಸ ಬಿಟ್ಟರು ಆಶೀರ್ವಾದ ಮಾಡ್ತಾರ. ನಾವೆಲ್ಲ ಇಲ್ಲಿ ಇಷ್ಟು ನೇಕಾರ ಮಂದಿರ ಅದೇವಿ. ಎಲ್ಲಾರು ಕೂಡಿ ಒಂದು ಬೆಳ್ಳಿನ ಮೂರ್ತಿ ಮಾಡಿಸಿದ್ವಿ. ಜನರ ಸಹಾಯದಿಂದ ಮತ್ತು ಮನೆಯಾಗ ಎಲ್ಲಾರು ಹಾಕಿ ಅದೊಂದು ಫಂಕ್ಷನ್ ಮಾಡಿ ದೊಡ್ಡ ಇದು ಮಾಡಿದ್ವಿ. ಪಂಚಲಿಂಗ ಮೂರ್ತಿನ ಮಾಡಿಸೇವಿ. ಶ್ರಾವಣ ಸೋಮವಾರ ದಿವಸ 4ನೇ ಸೋಮವಾರ ಪ್ರತಿ ವರ್ಷ ಪ್ರಸಾದ ಮಾಡ್ತೀವಿ. ಇಲ್ಲೆಲ್ಲ ತಾಯಂದ್ರು ಎಲ್ಲಾರು ಹೆಲ್ಪ್ ಮಾಡ್ತಾರ. ಇಲ್ಲೆಲ್ಲ ನಮ್ಮ ದೋಸ್ತರು ಸ್ನೇಹಿತರು ಹೊರಗ್ಲಾರು ಎಲ್ಲಾರು ಬಂದು ಒಂದು ಬೆಂಬಲ ಕೊಡ್ತಾರ ನಮ್ಗೆ. ನಾವ್ ಎಲ್ಲೇ ಹೋಗ್ಲಿ ಯಾರು ಇಲ್ಲ ನೋಡಲ್ಲ, ನಮ್ಮ ಕೈಲಿ ಯಾರು ಸಹಾಯ ಮಾಡ್ತಾರ. ನಾವು ಯಾರಿಗೂ ಡೈಲಿ ತಿರುಗಿಲ್ಲ, ಇಷ್ಟ ಕೊಡ್ರಿ ಅಂತೇಳಿ ಒಟ್ಟು ಕೇಳ್ತೀವಿ. ಆಮೇಲೆ ಅವ್ರ ಒಂದು ಫಿಕ್ಸ್ ಮಾಡಿಬಿಟ್ಟಾಗ ನಾವು ಹೇಳ್ಬಿಟ್ಟಿದ್ರೆ ಅವ್ರು ತಾವ ಕಳಿಸ್ಬಿಡ್ತಾರೆ. ಈಗ ಒಂದ್ ಕಡೆ ಹೇಳ್ತಾರೆ, ನಾವು ತೊಗೊಂಡ್ಬರ್ತೀವಿ. ಒಟ್ಟು ವರ್ಷ ಒಂದು ದಿವಸ ಒಂದು ಸೇವೆ ಮಾಡ್ತೀವಿ. ಎಲ್ಲ ಒಳ್ಳೆ ಕಾಯಿನ ಬೆಂಬಲ ಕೊಡ್ತಾರ. ಎಲ್ಲ ಹಿರಿಯರಿಗೆ ಆಶೀರ್ವಾದ ಐತಿ, ದೇವರ ಆಶೀರ್ವಾದ ಐತಿ. ಆಮೇಲೆ ನಮ್ಮ 20 ಸ್ವಾಮಿಗಳಂತೂ ಆಶೀರ್ವಾದ. ನಾವು ಕೇಳಲ್ಲ, ಏನು ಮುಂದೆ ಹೋಗಂಗಿಲ್ಲ. ಧನ್ಯವಾದಗಳು ನಿಮಗೆ. ನಮಸ್ತೆ ಸರ್. ನಮಸ್ತೆ ಅಮ್ಮ. ನಮಸ್ತೆ, ಹೇಗಿದ್ದೀರಿ ಎಲ್ಲರೂ? ಅಧ್ಯಕ್ಷರೇ, ಸ್ವಲ್ಪ ಗುಡಿ ಪ್ರತೀತಿ ಬಗ್ಗೆ ಹೇಳ್ಬರುತ್ತೆ. ಅದ್ರಲ್ಲಿ ಏನೇನು ವಿಶೇಷ ಕಾರ್ಯಕ್ರಮ? ಓಕೆ ಅಮ್ಮ. ನಮಸ್ತೆ. ಆರಾಮದಿರಿ?
ನಮ್ಮ ಕೆರೂರಿನ ಕೋಟೇಶ್ವರ ಕಾಲನಿ ಹೆಣ್ಮಕ್ಳು ತುಂಬಾ ನಾಚ್ಕೊಂತಾರ. ಅವ್ರಿಗೆ ಮಾತಾಡಕ್ಕೂ ಸ್ವಲ್ಪ ಕಷ್ಟ ಆಗ್ತೈತಿ. ಸ್ವಲ್ಪ ಆರಾಮದಿಲ್ಲ ಅಂತ ಜಸ್ಟ್ ಒಂದ್ ಮಾತ್ರ ಕೇಳ್ಬಿಡ್ನಂತಕ ಎಲ್ಲರೂ ಕುಡಿಸಿ ಹೇಳ್ಬಿಡಿ. ಆರಾಮದಿರಿ? ಕೋಟೇಶ್ವರ ದೇವಸ್ಥಾನ ಎಲ್ಲಾ ಚಲೋ ಐತಿ? ಆರಾಮದಿರಿ? ಓಕೆ. ಮಗಳನಾಗಿ ಒಳಗೆ ಗೊತ್ತಾಗುತ್ತೆ ಎಲ್ಲಾನು. ಫ್ರೆಂಡ್ಸ್ ಕೇಳ್ರಿ, ಕೋಟೇಶ್ವರ ದೇವಸ್ಥಾನ ಭೂಮಿಯ ಮೇಲೆ 1 ಕೋಟಿ ಲಿಂಗಗಳು ಇಲ್ಲಿ ಅದಾವು ಅನ್ನೋ ಸಲುವಾಗಿ ಇಲ್ಲಿ ಪ್ರತಿಷ್ಠಿತಿದ್ದಕ್ಕ ಇಲ್ಲಿ ಕೋಟೇಶ್ವರ ಅಂತ ಹೆಸರು ಬಂದೈತಿ ಅಂತ ಒಬ್ಬ ಹಿರಿಯರಿಂದ ನಾವು ಕೇಳಿ ತಿಳ್ಕೊಂಡ್ವಿ. ಈಗ ಸೊ ಗ್ರೇಟ್ ಅಂತ ಹೇಳ್ಬೋದು. ಇದು ನಮ್ಮ ಊರಿನ ವಿಶೇಷ, ನಮ್ಮ ಊರು ನಮ್ಮ ಹೆಮ್ಮೆಯನ್ನ ತೋರಿಸೋದಕ್ಕ ನಾನು ಇದನ್ನ ಯೂಟ್ಯೂಬ್ ಚಾನಲ್ ಪ್ರಸಾರ ಮಾಡಕತ್ತೀವಿ. ನೆಕ್ಸ್ಟ್ ಇದರ ವಿಶೇಷ ಮತ್ತೆ ಅಂದ್ರೆ ಇಲ್ಲಿ ದೇವಸ್ಥಾನದ ಮತ್ ಒಳಗಡೆ ನೋಡ್ರಿ, ಇಲ್ಲಿ ಗಣಪತಿ ದೇವಸ್ಥಾನ ಐತೆ ನೋಡ್ರಿ. ಗಣಪತಿ ವಿಗ್ರಹ ಹಾಗೆ ನಾಗರಾಜ ವಿಗ್ರಹ ಇದೆ. ಇದು ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು ಅಂತ ಹೇಳ್ಬೋದು. ಎಲ್ಲಾ ಭಕ್ತರು ಹೇಳೋ ಪ್ರಕಾರ ಇಲ್ಲಿ ಯಾರೇ ಬಂದು ನಡೆದುಕೊಂಡು ಏನಾದ್ರೂ ಮನಸ್ಸಿನಲ್ಲಿ ಸಂಕಲ್ಪ ಅನ್ಕೊಂಡ್ರ ಅವು ಈಡೇರ್ತಾವು ಅನ್ನೋ ಸ್ವಲ್ಪ ನಿಧಾನವಾಗಾದ್ರೂ ಪರವಾಗಿಲ್ಲ, ಈಡೇರ್ತಾವ ಅಂತ ಇಲ್ಲಿ ಜನರ ಎಲ್ಲಾರು ಹೇಳ್ತಾರೆ ಭಕ್ತರ. ಇದು ಕೆರೂರಿನ ಕೋಟೇಶ್ವರ ಕಾಲನಿಗೆ ಹತ್ತೆ ಐತಿದೆ. ಸಣ್ಣ ಕೆರೆ ಮತ್ತು ದೊಡ್ಡ ಕೆರೆ ಅಂದ್ರೆ ಸ್ವಲ್ಪ ಆ ಕಡೆ ಐತಿದೆ, ಅದು ಸಣ್ಣ ಕೆರೆ ತೋರಿಸಿವಿ. ಸ್ವಲ್ಪ ಪೂರ್ತಿ ನೋಡ್ರಿ. ನಮ್ಮ ಊರು ನಮ್ಮ ಹೆಮ್ಮೆ, ನಮ್ಮ ಊರಿನ ಹೆಮ್ಮೆಯ ಕೆರೆ. ಹೇಗಿದೆ ಫ್ರೆಂಡ್ಸ್? ಓಕೆ. ಒಂದ್ ವೇಳೆ ಏನಾದ್ರು ಮಳಿ ಜೋರಾಗಿ ಬಂತಂದ್ರ ಪೂರ್ತಿ ಕೆರೆ ತುಂಬಿ ಕೆರೆ ಏನಾಗತ್ತೆ ಕೋಟೇಶ್ವರ ದೇವಸ್ಥಾನಕ್ಕ ಹತ್ತಿ ಬಂದ್ಬಿಡತ್ ನೀರು. ಸೊ ನಮ್ಮ ಊರ ಕೆರೆ ಬಗ್ಗೆ ನಾವ್ ಹೇಳಿವಿ. ಸೊ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ಸ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.